ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಗದ್ದೆ. ಇಲ್ಲಿ ನಾವು ಇವಾಗ ಮಣ್ಣೇರ್ಸಕ್ಕೆ ಬಂದಿದ್ದೀವಿ. ಯಾಕಂದರೆ ಇದು ಫುಲ್ ಕೆಳಗಡೆ ಗದ್ದೆ. ಇಲ್ಲಿ ನೋಡಿ, ಇದು ಬ್ಯಾಕ್ ವಾಟರ್ಸ್ ಇದು. ಸೊ ಫುಲ್ ಡ್ಯಾಮ್ ತುಂಬಿದ್ರೆ ಕೆ ಆರ್ ಎಸ್ ಡ್ಯಾಮು ನೀರು ಇಲ್ಲಿವರೆಗೂ ಬಂದ್ಬಿಡುತ್ತೆ. ಸೊ ನಾವಿವಾಗ ತೋಟ ಮಾಡ್ಬೇಕಂತಿದ್ದೀವಿ. ಸೊ ಇಲ್ಲೆಲ್ಲ ಶೀತ ಆಗಿಬಿಡುತ್ತೆ ಗಿಡಗಳಿಗೆ ಅಂತ ನಾವಿಲ್ಲಿ ಮೇಲ್ಗಡೆ ಗದ್ದೆಗಳಿಂದ ತಂದು ಇಲ್ಲಿಗೆ ಮಣ್ಣೇರಿಸ್ಬೇಕು. ನಮ್ಮ ಪಕ್ಕದ ಗದ್ದೆಯವ್ರು ನೋಡಿ, ಅವರಷ್ಟು ಮಣ್ಣನ್ನ ನಾವು ಮೇಲ್ಗಡೆಯಿಂದ ತಂದು ಇಲ್ಲೇ ಹಾಕ್ಬೇಕಂತಿದ್ದೀವಿ. ಸೊ ಅದಕ್ಕೆ ನಮ್ಮ ಪ್ಲ್ಯಾನ್ಸ್ ಏನಂದರೆ, ಸ್ವಲ್ಪ ಮೇಲ್ಮಣ್ಣನ್ನ ಎತ್ಕೊಂಡ್ಬಿಟ್ಟು ಆಮೇಲೆ ಮಣ್ಣನ್ನ ತಂದು ಹಾಕಿ ಆಮೇಲೆ ಮೇಲ್ಮಣ್ಣನ್ನು ವಾಪಸ್ ಇದ್ರ ಮೇಲೆ ಹಾಕೋಣ ಅಂತ. ಯಾಕಂದರೆ ಮಣ್ಣಿನ ಫಲವತ್ತತೆ ಹಂಗೆ ಉಳಿಸ್ಕೊಳ್ಳೋಕ್ಕೆ, ಇಲ್ಲಾಂದರೆ ಗಿಡಗಳು ಬರೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ನಿಮ್ದೇನಾದ್ರು ಸಜೆಷನ್ಸ್ ಇದ್ದರೆ ಹೇಳಿ. ಆದರೆ JCB ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ಥರ ಮಾಡೋದ್ಕಿಂತ ಈಗೆಲ್ಲ ನಾರ್ಮಲಾಗಿ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಎಲ್ಲರೂ ಒಂದೆರಡು ಟ್ರ್ಯಾಕ್ಟ್ರು ಕೆನೆ ಮಣ್ಣು ತಂದು ಹಾಕೋಣ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ಬೇಕು ಏನು ಮಾಡಬೇಕಂತ, ನೋಡೋಣ ಏನೇನಾಗುತ್ತೆ ಅಂತ. ನಿಮ್ಮ ಸಜೆಷನ್ಸ್ ಏನಿದೆ ಅದು ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಹೆಂಗೆ ಇದರಲ್ಲಿ ದುಡ್ಡು ಉಳಿಸ್ಬೋದು, ಆಮೇಲೆ ಗಿಡಗಳಿಗೆ ಯಾವುದು ಒಳ್ಳೆಯದು, ಏನು ಮಾಡಿದ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ ಅಂತ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.